ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಬೆಳಗಿನ ನಾಷ್ಟಾಕಂತೇಳಿ ತಾಲಿಪಟ್ಟಿ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಸೊ ಫ್ರೆಂಡ್ಸ್, ನಾನು ಫಸ್ಟಿಗಿಲ್ಲೇ ಈ ಕಪ್ಲೆ 2 ಕಪ್ಪ ಗೋಧಿ ಹಿಟ್ಟು ತೊಗೊಂಡಿನಿ. ಯಾವ ಕಪ್ಲೆ ಗೋಧಿ ಹಿಟ್ಟು ತೊಗೊಂಡೇನೋ ಅದೇ ಕಪ್ಲೆನ 1 ಕಪ್ಪ ಅಕ್ಕಿ ಹಿಟ್ಟು ತೊಗೊಂಡಿನಿ. ಎಲ್ಲ ಹಿಟ್ಟನ್ನು ನಾನು ಮೊದಲು ಸಾಣಿಸಿಟ್ಕೊಂಡಿನಿ. ಸೊ ಅದೇ ಕಪ್ಲೆನ ಮತ್ತೀಗ ನಾನು ಅರ್ಧ ಕಪ್ಪ ಕಡ್ಲೆ ಹಿಟ್ಟು ತೊಗೊಂಡಿನಿ. ಈಗ ನೆಕ್ಸ್ಟ್ ಇದೇ ಕಪ್ಲೆನ ನಾನು ಒಂದು ಕಪ್ನಷ್ಟು ಜೋಳದ ಹಿಟ್ಟು ತೊಗೊಂಡಿನಿ. ಜೋಳದ ಹಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೀತೈತಿ. ಈಗ ಇದಕ್ಕೆ ಎಲ್ಲ ಕಾಯಿಪಲ್ಯ ಹಾಕೊಳ್ಳೋಣ ಅಂತ ನಾ ಇಲ್ಲೇ ಸಣ್ಣದಾಗಿ ಹೆಚ್ಚಿದಂಥ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ ಮತ್ತು ಸಣ್ಣದಾಗಿ ಹೆಚ್ಚಿದಂಥ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ಸಣ್ಣಗೆ ಹೆಚ್ಕೊಂಡಂಥ ಕ್ಯಾಬೇಜ್ ಹಾಕೋತೀನಿ. ನಿಮಗೆ ಯಾವ ತರಕಾರಿ ಯಾವ ಸೊಪ್ಪು ಇಷ್ಟ ಆಗ್ತೈತಿ ಅವನ್ನೆಲ್ಲ ನೀವು ಹಾಕೋಬೋದು. ಇದು ಬೆಳಗಿನ ನಾಷ್ಟಕ್ಕೆ ಭಾರಿ ಬೆಸ್ಟ್ ಕಾಂಬಿನೇಷನ್ ಆಗ್ತೈತಿ ಮತ್ತು ಈಸಿಯಾಗಿ ರೆಡಿ ಆಗ್ತೈತಿ. ನಾನೀಗ ನೆಕ್ಸ್ಟ್ ಕರಿಬೇವು ಕೊತ್ತಂಬರಿನ ಹಾಕೋತೇನಂತ. ಓಕೆ, ಬರ್ರಿ ಈಗ ನೆಕ್ಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣಂತ. ಫಸ್ಟಿಗೆ ನಾ ಇಲ್ಲೇ ಒಂದು 4 ಚಮಚದಷ್ಟು ಒಣ ಖಾರ ಪುಡಿ ಹಾಕ್ಕೊಳತ್ತೀನಿ. ಒಣ ಖಾರ ಪುಡಿ ಬೇಡ ಅನ್ನೋದಾದ್ರೆ ನೀವು ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೋದು. ಸೊ ಟೇಸ್ಟ್ ನೋಡ್ಕೊಂಡು ಖಾರನ ಹಾಕೋರಿ. ನೆಕ್ಸ್ಟ್ ಈಗ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕ್ಕೋತೀನಿ. ಅರಿಶಿನ ಪೌಡ್ರ್ ಆದಮೇಲೆ 1.5 ಚಮಚದಷ್ಟು ನಾ ಇದಕ್ಕೆ ಜೀರಿಗೆ ಹಾಕ್ಕೋತೀನಿ. ಓಕೆ, ಜೀರಿಗೆ ಹಾಕ್ಕೊಂಡ್ಮೇಲೆ ನಾ ಇಲ್ಲೇ 1 ಚಮಚದಷ್ಟು ಇದಕ್ಕೆ ಧನಿಯಾ ಪೌಡರ್ನ ಹಾಕೋತೇನಂತ. ನೆಕ್ಸ್ಟ್ 1.5 ಚಮಚದಷ್ಟು ನಾನು ಇದಕ್ಕೆ ಗರಂ ಮಸಾಲ ಹಾಕೋತೀನಿ. ಓಕೆ, ಗರಂ ಮಸಾಲ ಹಾಕ್ಕೊಂಡ್ಮೇಲೆ ನಮ್ಮ ಟೇಸ್ಟನ್ನ ನೋಡಿಕೊಂಡು ಇದಕ್ಕೆ ನಾವು ಸಾಲ್ಟನ್ನು ಹಾಕೊಳ್ಳೋಣಂತ. ನಾ ಇಲ್ಲೇ 1.5 ಚಮಚದಷ್ಟು ಸಾಲ್ಟ್ ಹಾಕ್ಕೊಂಡಿನಿ. ಈಗ ನೆಕ್ಸ್ಟ್ ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನು ಮೊದಲು ನಾವು ಕಾಯಿಪಲ್ಯ ಹಿಟ್ಟು ಮಸಾಲೆ ಪೌಡ್ರೆಲ್ಲ ಚಲೋತ್ನಂಗೆ ಮಿಕ್ಸ್ ಆಗೋಂಗೆ ಡ್ರೈ ಮಿಕ್ಸ್ನ ಮಾಡ್ಕೊಳ್ಳೋಣ. ಆಮೇಲೆ ನಾವು ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡೋಣಂತ. ಫಸ್ಟ್ ಇದನ್ನು ಚಲೋತ್ನಂಗೆ ಡ್ರೈ ಮಿಕ್ಸ್ ಮಾಡೋಣ. ನೋಡಿರಿ, ಇದು ಚಲೋತ್ನಂಗೆ ಡ್ರೈ ಮಿಕ್ಸ್ ಆಗೈತಿ. ಈಗ ನೀರು ಸೇರಿಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾದೋನು. ಸೊ ನೋಡಿರಿ, ನಾ ಇದನ್ನು ನಾದಿಟ್ಕೊಂಡಿನಿ. ಈಗ ಇದ್ರ ಮೇಲೆ ಒಂಚೂರು ನಾವು ಎಣ್ಣೆ ಹಚ್ಚೋಣ. ಎಣ್ಣೆ ಹಚ್ಚಿ ಇದನ್ನು ಒಂದು 10 ನಿಮಿಷ ನಾವು ನೆನೆಯಾಕಕ್ಕೆ ಬಿಡೋಣ. 10 ನಿಮಿಷ ಆದಮೇಲೆ ಇವನ್ನ ತಾಲಿಪಟ್ಟಿ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಸೊ ಒಂದು 10 ನಿಮಿಷ ನೆನೆದ ಮೇಲೆ ನೋಡಿರಿ, ಇದನ್ನು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಈ ಥರ ಉಂಡೆ ಮಾಡ್ಕೊಂಡು ಈಗ ನಾವು ತಾಲಿಪಟ್ಟಿನ ಲಟ್ಟಿಸ್ಕೊಳ್ಳೋಣಂತ. ಸೊ ತಾಲಿಪಟ್ಟಿ ಲಟ್ಟಿಸ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸೈಡ ನಾನು ತೆವಿಕಾಯಿ ಹಾಕಿಟ್ಟೀನಿ, ಇನ್ನೊಂದು ಸೈಡ ಒಂದು ಕಾಟನ್ ಅರ್ಬಿನ ನಾನು ಈ ಥರ ಒಂದು ಬೌಲ್ನಾಗ ನೀರಿನಾಗ ಡಿಪ್ ಮಾಡ್ಕೋತೀನಿ. ಅದನ್ನು ಒಂಚೂರು ಹಿಂಗೆ ಸ್ಕ್ವೀಸ್ ಮಾಡ್ಕೊಂಡು ಈಗ ತಾಲಿಪಟ್ಟಿ ಚಪಾತಿ ಮಣಿ ಮೇಲೆ ಅದನ್ನು ಹಾಕೋತೇನಂತ ನಾನು. ಸೊ ನೋಡಿರಿ, ಈ ಥರ ಹಾಕ್ಕೊಂಡು ನೀವು ಬಟರ್ ಪೇಪರ್ ಮೇಲೂ ಮಾಡ್ಬೋದು, ಪ್ಲಾಸ್ಟಿಕ್ ಪೇಪರ್ ಮೇಲೂ ಮಾಡ್ಬೋದು. ನಾನು ಈ ಥರ ಮಾಡತ್ತೀನಿ. ಇದ್ರ ಮೇಲೆ ಈಗ ನಾನು ತಾಲಿಪಟ್ಟಿ ಬಾಲ್ನ ಇಟ್ಕೋತೀನಿ. ತಾಲಿಪಟ್ಟಿ ಬಾಲ್ ಇಟ್ಕೊಳ್ಳೋಕ್ಕಿಂತ ಮುಂಚೆ ಈ ಅರ್ಬಿ ಮೇಲೆ ಒಂಚೂರು ನಾನು ಈಗ ಮೇಲೆ ಈ ಥರ ನೀರು ಹಾಕ್ಕೊಂಡು ಈ ಬೌಲ್ ಇಟ್ಕೊಂಡು ತಾಲಿಪಟ್ಟಿನ ಈ ಥರ ತಟ್ಕೋತೇನೆ ನೋಡಿರಿ. ಸೊ ನೋಡಿರಿ, ನಾನು ರೌಂಡಾಗಿ ತಾಲಿಪಟ್ಟಿ ತಟ್ಕೊಂಡು ರೆಡಿ ಮಾಡ್ಕೊಂಡೀನಿ. ಈಗ ತವಾನೂ ಕಾದತಿ. ಬರ್ರಿ ತಾಲಿಪಟ್ಟಿನ ಬೇಯಿಸ್ಕೊಳ್ಳೋಣಂತ. ತವಾ ಚಲೋತ್ನಂಗೆ ಕಾದತಿ. ಈಗ ನಾನು ತವಾಕ ಚಲೋತ್ನಂಗೆ ಎಣ್ಣೆ ಹಚ್ಕೋತೀನಿ. ಎಣ್ಣೆ ಹಚ್ಕೊಂಡ್ಮೇಲೆ ಇದಕ್ಕೆ ತಾಲಿಪಟ್ಟಿ ಹಾಕೋತೀನಿ. ನೋಡಿರಿ, ಎಷ್ಟು ಚಲೋ ಬಿಟ್ಕೊಂಬರತ್ತೈತೆ ತಾಲಿಪಟ್ಟಿ. ಸೊ ಈಗ ತಾಲಿಪಟ್ಟಿ ಹಾಕಿ ಮ್ಯಾಲೂ ಅದಕ್ಕೊಂಚೂರು ನಾನು ಎಣ್ಣೆನ ಹಚ್ಕೋತೀನಿ. ಈಗ ಇದನ್ನು ಚಲೋತ್ನಂಗೆ ಬೇಯಿಸ್ಕೋತೀನಿ. ಇದೇ ಥರ ಇನ್ನೊಂದು 3-4 ತಾಲಿಪಟ್ಟಿ ಮಾಡ್ಕೊಂಡು ಸಿಗ್ತೇನಂತ ನಾನು ನಿಮ್ಗೆ. ಸೊ ನೋಡಿರಿ, 2 ಸೈಡು ಚಲೋತ್ನಂಗೆ ನಾನು ರೋಸ್ಟ್ ಮಾಡ್ಕೊಂಡೀನಿ. ಇದೇ ಥರ ನಾನು ಉಳ್ದಿದ್ದೂ ಮಾಡ್ಕೋತೀನಿ. ಫ್ರೆಂಡ್ಸ್, ನಾನು ಮಾಡ್ದಂಥ ಬೆಳಗಿನ ನಾಷ್ಟಕ್ಕಂತ ಹೇಳಿ ತಾಲಿಪಟ್ಟಿ ರೆಡಿಯಾಗ್ಯಾವು. ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.